ಅಶ್ವಿನ್ ಅವ್ರ ಒಂದು ರಿಯಾಕ್ಷನ್, ಈಗ ಪದ ಬಳಕೆ ಅವ್ರು ಮಾಡಿದ್ದು ಸರಿ ತಪ್ಪು, ಈ ಕಂಪ್ಲೇಂಟ್ ಕೂಡ ಆಗಿದೆ, ಕಾನೂನಾತ್ಮಕವಾಗಿ ಕ್ರಮ ಆಗ್ಲಿ, ಹೇಳಿದ್ರಲ್ಲಿ ಸುಳ್ಳಿದೆಯಾ? 10 ವರ್ಷದಲ್ಲಿ ಇವ್ರು ಲೆಕ್ಕ ತಗೊಂಡ್ರೆ 20 ಕೋಟಿ ಯುವಕರಿಗೆ ಕೆಲಸ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಕೆಲಸ ಕೊಡದೇ ಇರೋ ವ್ಯಕ್ತಿ ಬಗ್ಗೆ ಜಪ ಮಾಡಿದ್ರೆ ಯುವಕರಿಗೆ ಬುದ್ಧಿ ಇಲ್ಲ ಅನ್ನಬೇಕು, ಇದೆ ಅಲ್ವಾ ತಂಗಡಿಗೆ ಅವ್ರ ಮಾತಿನ ಅರ್ಥ? ಅದು ಮಾನ್ಯ ಸಚಿವರು ಅದನ್ನ ಒಳ್ಳೆ ರೀತಿನಲ್ಲಿ ಅಲ್ಲಿನ ಇದ್ದಂತ ಸಭೆನಲ್ಲಿ ನಡೆದಿದಂತ ಯುವಕರಿಗೆ ಏನಾದ್ರೂ ಅದು ರೀಚ್ ಆಗ್ಬೇಕಂದ್ರೆ ಬೇರೆ ಅರ್ಥ ಐತೆ. ಯಾಕಂದ್ರೆ ಅವರು ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಆಗಿದ್ದಾರೆ. ಕೆಲವು ಟೈಮ್ ಭಾಷೆ ಮಾತಿನ ಬರದಲ್ಲಿ ಏನೇನೋ ಮಾತಾಡೋದು ಅದು ತಪ್ಪು. ಯಾಕಂದ್ರೆ ಅವರೆಲ್ಲ ಒಂದು ಸೀನಿಯರ್ ಲೀಡರ್ ಇದ್ದಾರೆ ಮೇಡಮ್. ಮೊದಲಿಗೆ ಸಾತ್ವಿಕ ರಾಜಕಾರಣ ಅನ್ನೋದು ಸತ್ತೋಗಿದೆ. ಹಿಂದೆ ಚುನಾವಣೆಗಳು ಹೇಗಾಗ್ತಾ ಇತ್ತು ಅಂದ್ರೆ ಸಿದ್ಧಾಂತದ ಮೇಲೆ, ಆಧಾರದ ಮೇಲೆ, ವಿಷಯಾಧಾರಿತದ ಮೇಲೆ ಚುನಾವಣೆಗಳು. ಅಂದ್ರೆ ಈಗ ಒಂದು ಮಹದಾಯಿನ ತಗೊಳ್ಳಿ, ಇಲ್ಲ ಮೇಕೆದಾಟು ತಗೊಳ್ಳಿ, ಇಲ್ಲ ನೀರಿನ ವಿಚಾರದಲ್ಲಿ ಅದ್ರ ಮೇಲೆ ಚರ್ಚೆಗಳಾಗಿ ಚುನಾವಣೆಗಳಾಗ್ತಾ ಇದ್ದು. ಇವಾಗ ಏನಾಗಿದೆ, ಒಡಿ ಬಡಿ ಸರ್ಕಾರದ ರೀತಿ, ಕೆಟ್ಟ ಮಾತುಗಳನ್ನ ಉಪಯೋಗಿಸೋದು. ಏನಕ್ಕೆ ರೀಸನ್ ಅಂದ್ರೆ ಕೆಸಿನೋದಲ್ಲಿ ಇದ್ದಂಥವ್ರನ್ನ, ಜೂಜಾಡ್ತಿದ್ದಂಥವ್ರನ್ನ, ರಿಯಲ್ ಎಸ್ಟೇಟ್ ಅಂತವ್ರನ್ನ ಕರ್ಕೊಂಡು ಬಂದು ಶಾಸಕರನ್ನಾಗಿ ಮಾಡಿಕೊಂಡ್ರೆ ಕಾಂಗ್ರೆಸ್ಸಲ್ಲಿ ಇದು ಏನಾದರೂ ಹೀಗೆ ಮುಂದುವರಿತಾ ಇದ್ರೆ ಈ ರೀತಿ ಪದ ಬಳಕೆಗಳ ಮೇಲೆ ಇಡ್ತಾನೆ ಇರಲ್ಲ. ಇವತ್ತು ಅವ್ರು ಅನ್ಕೊಂಡಿದ್ದಾರೆ ನಾವು ಒಂದು ಯಾರೇ ಇರಲಿ, ಅದು ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅಲ್ಲಿ ದೇಶ ಆಳ್ತಿದ್ದಂಥವರೇ ಇರ್ಬೋದು, ಇಲ್ಲ ಬೇರೆ ಜನತಾ ಪರಿವಾರದವ್ರು ಇರ್ಬೋದು, BJP ಅಂತಲ್ಲ. ಒಂದು ಗೌರವಾನ್ವಿತ ಹುದ್ದೆಗಳಿಗೆ ನಾವು ಯಾವತ್ತು ಬೆಲೆ ಕೊಡೋದು ಫಸ್ಟ್ ಕಲಿಬೇಕು. ನಾವು ಕಲ್ತ್ರೆ, ನಾವು ಬೆಲೆ ಕೊಡೋದು ಕಲ್ತ್ರೆ ನಾವು ಮುಂದೆ ಇರೋಂಥ ಜನಗಳು ಏನೇ ಮತದಾರರು ಅವರು ಬೆಲೆ ಕೊಡೋದು ಕಲಿತಾರೆ. ನಾವೇ ಹೊಡಿಬಡಿ ಅಂತ ಮಾತಾಡ್ತಾ ಹೋದ್ರೆ, ಪದ ಬಳಕೆಗಳನ್ನ ತಪ್ಪಾಗಿ ಮಾಡಿದ್ರೆ ಜನಗಳೇನು ಮಾಡಬೇಕು? ನಾನು ಅದಕ್ಕೆ ಹೇಳೋದು, ಕೆಲವು ಬಾರಿ ಏನಾಗುತ್ತೆ, ಕೆಲವು ಜನಪ್ರತಿನಿಧಿಗಳು ಕೆಲವು ಸರ್ಕಾರದಲ್ಲಿ ಅವ್ರನ್ನ ಗಡಿಪಾರಾಗಿ ಹೋಗಿರ್ತಾರೆ, ಅಂತವ್ರೆಲ್ಲ ಬಂದು ಶಾಸಕರಾದಾಗ ಏನ್ ಮಾಡಕ್ಕಾಗತ್ತೆ ಮೇಡಮ್? ಈ ತರ ಅಲ್ಲ ಇರ್ತಾರೆ, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಏನಕ್ಕೆ. ಯಾಕಂದ್ರೆ ಈ ತರ ಪದ ಬಳಕೆಗಳನ್ನ ತಪ್ಪು ಹಿಂದೇನು ತಮಿಳ್ನಾಡಲ್ಲಿ ಮಾಡಿದ್ರು, ಅದ್ರದ್ದು ರಿಸಲ್ಟ್ ನ ಯಾರಿಗೆ ಅಂತ ಗೊತ್ತಾಯ್ತು. ಗುಜರಾತ್ ಅಲ್ಲಿ ಮಾಡಿದ್ರು, ಅದ್ರ ರಿಸಲ್ಟ್ ಗೊತ್ತಾಯ್ತು. ಪಶ್ಚಿಮ ಬಂಗಾಳಲ್ಲಿ ಮಾತಾಡಿದ್ರು. ನಾನು ಮೋದಿ ಪರವಾಗಿ ಮಾತಾಡ್ತಿದ್ದೀನಿ ಅಂತಲ್ಲ, ಇದೇ ಜಾಗದಲ್ಲಿ ಕಾಂಗ್ರೆಸ್ನ ಒಂದು ಜನಪ್ರತಿನಿಧಿಗಳೇ ಒಂದು ಗೌರವಾನ್ವಿತ ಹುದ್ದೆನಲ್ಲಿ ಇದ್ದಾಗ ನಾವ್ ಯಾವತ್ತೂ ಮಾತಾಡ್ಬೇಕಾದ್ರೆ ಪದ ಬಳಕೆನ ಹುಷಾರಾಗಿ. ಸತೀಶ್ ಅವರು ಈ ಪ್ರಶ್ನೆಗೂ ಸೇರಿಸಿ ಉತ್ತರ ಕೊಟ್ಬಿಡಿ. ನೋಡಿ, ಅನ್ಬರಸನ್ ಅಂತ ಹೇಳಿ ತಮಿಳುನಾಡಿನ ಮತ್ತೊಬ್ರು ಸಚಿವರು ಕಳೆದ ಕೆಲವೇ ದಿನಗಳ ಹಿಂದೆ ಮಾತನಾಡ್ತಾರೆ, ನಾನು ಮಂತ್ರಿ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ಪೀಸ್ ಮಾಡಾಕ್ತಿದ್ದೆ ಮೋದಿ ಅವರನ್ನ. 2 ಪ್ರಶ್ನೆ ಅಪ್ಪ. ಒಂದು, ಈ ದೇಶದ ಪ್ರಧಾನಿಯ ಸೆಕ್ಯೂರಿಟಿ ಅಷ್ಟು ಅಂದ್ರೆ ಕಂಡ್ಕೊಂಡವರೆಲ್ಲ ಹೋಗಿ ಹೊಡೆದಾಕೋಷ್ಟು ಅಷ್ಟು ಸಡಿಲವಾಗಿರುತ್ತಾ? 2ನೇದು, ಹೊಡಿಬಡಿ ಸಂಸ್ಕೃತಿನೇ ಇವ್ರಿಗೆ ಅಷ್ಟೊಂದು ಅಭ್ಯಾಸ ಆಗೋಗ್ಬಿಟ್ಟಿದ್ಯಾ ಅಂತ. ಇದನ್ನು ಸೇರಿಸಿ ಉತ್ತರ ಕೊಡಿ ನೀವು. ಖಂಡಿತ. ನಾನು ಫಸ್ಟ್ BJP ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಅವರು ಮೊದಲು ಮಾತಾಡಬೇಕಾದ್ರೆ ಹೇಳಿದ್ರು ಕನಿಷ್ಠ ಪಕ್ಷ ಕಾಂಗ್ರೆಸ್ನವ್ರು ಖಂಡಿಸಬೇಕಿತ್ತು ಅಂತ ಹೇಳಿಕೆನ. ಹೌದು, ಖಂಡಿತ. ಬಿಜೆಪಿಯ ಕೇಂದ್ರ ಸಚಿವರಾದಂತಹ ಅನುರಾಗ್ ಠಾಕೂರ್ ಅವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನು ಹೇಳ್ತಾರೆ, ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ. ಒಂದ್ ನಿಮಿಷ ಹಾಗಾದ್ರೆ ಬಿಜೆಪಿ ಅವರು ಯಾಕೆ ಅದನ್ನು ಖಂಡಿಸ್ತಿಲ್ಲ? ಪ್ರಜ್ಞಾ ಸಿಂಗ್ ಠಾಕೂರ್ ಬಿಜೆಪಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಿಮ್ಮ ಮನೆಗಳಲ್ಲಿ ಚಾಕುಗಳನ್ನ ಹರಿತವಾಗಿ ಇಟ್ಕೊಳ್ಳಿ, ಕೆಲಸ ಬರುತ್ತೆ ನಿಮಗೆ ಅಂತ. ಆಯ್ತಾ? ಒಂದು ಇತ್ತೀಚೆಗೆ ಒಂದು ಸರ್ವೆ ಮಾಡಿದ್ದಾರೆ ದೇಶದಲ್ಲಿ. 107 ಸಂಸದರು, ಇಡೀ ಭಾರತ ದೇಶದ ಒಳಗಡೆ 107 ಸಂಸದರು ಬಹಿರಂಗವಾಗಿ ಮತ್ತೆ ದ್ವೇಷವನ್ನು ಹರಡುವಂತಹ, ಅಶಾಂತಿಯನ್ನ ಹೊರಡುವಂತಹ ಸಂಸದರಿದ್ದಾರೆ ಅಂತೇಳಿ. ಅದರ ಬಹುತೇಕ 47 ಸಂಸದರು ಬಿಜೆಪಿ ಅವರು. ಕಾನೂನು ಆಯೋಗ ರಿಪೋರ್ಟ್, ಇವತ್ತಿನ ಮಾತಾಡ್ತೀನಿ ಕೇಳಿ. ಸತೀಶ್ ಅವರೇ, ನೀವು ಹಿಸ್ಟ್ರಿ ಬಗ್ಗೆ ಮಾತಾಡ್ತಾರ, ಇವತ್ತಿನ ಹೆಡ್ಲೈನ್ ಹಿಸ್ಟ್ರಿ ಬಗ್ಗೆ ಮಾತಾಡೋದು ನರೇಂದ್ರ ಮೋದಿ ಅವ್ರನ್ನ ಏನ್ ಮಾತಾಡಿದ್ರು, ನರೇಂದ್ರ ಮೋದಿ ಅವ್ರನ್ನ ಏನ್ ಅನುರಾಗ್ ಠಾಕೂರ್ ಬಗ್ಗೆ ಅನುರಾಗ್ ಠಾಕೂರ್ ಆ ಕಾಂಟೆಕ್ಸ್ಟ್ ಅಲ್ಲಿ ಅನುರಾಗ್ ಠಾಕೂರ್ ಹೇಳಿಲ್ಲ. ನನ್ಗೆ ಗೊತ್ತು ಏನ್ ಹೇಳಿದ್ರು ಅಂತ, ನಾನು ಕವರ್ ಮಾಡಿದೆ. ನನ್ನ ಕೇಳಿಸ್ಕೊಳ್ಳಿ. ಈಗ ಇವತ್ತು ಕಂಗನಾ ರನೌಟ್ಗೆ ಬಿಜೆಪಿ ಟಿಕೆಟ್ ಕೊಡ್ತಾರೆ. ಕಾಂಗ್ರೆಸ್ ಇಂದ ಏನು ಟ್ವೀಟ್ ಮಾಡಿದಾರೆ ಗೊತ್ತಾ? ಅವಳಿಗೆ ಟಿಕೆಟ್ ಕೊಟ್ಟಿರೋದು ಮಂಡಿ ಅಂತ, ಮಂಡಿ ಹಿಮಾಚಲ್ ಪ್ರದೇಶಲ್ಲಿ. ಕಾಂಗ್ರೆಸ್ ಇಂದ ಸುಪ್ರಿಯಾ ಶ್ರೀನೇಟ್ ಏನೋ ಒಂದು ಸುಪ್ರಿಯಾ ಅವರು ಟ್ವೀಟ್ ಮಾಡಿ ಕೇಳ್ತಾರೆ, ಗೋಯಿಂಗ್ ರೇಟ್ ಎಷ್ಟು ಮಂಡಿಯಲ್ಲಿ, ಗೋಯಿಂಗ್ ರೇಟ್ ಎಷ್ಟು ಅಂತ ಒಂದು ಫೋಟೋ ಹಾಕ್ಬಿಟ್ಟು, ಅವ್ರದ್ದು ಫಿಲ್ಮಲ್ಲಿ ಒಂದು ಫೋಟೋ ಹಾಕ್ಬಿಟ್ಟು ರೇಟ್ ಎಷ್ಟಮ್ಮ ಅಂತ ಹಾಕಿದ್ದಾರೆ. ಅದು ಸರಿನಾ?
ನೋಡಿ, ನೀವು ಆ ಲೆಕ್ಚರ್ ಥರದ್ದು- ಕೊಡ್ತೀರಲ್ಲ ಇಲ್ಲಿ, No, 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 ಅದು lecture ಸರಿನಾ? ಕೊಡ್ತಾ ಇಲ್ಲ ನಿಮಗೆ. ನಾನು ಹೇಳ್ತಾ ಇರೋದು ಆ ಥರದ್ದು ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪದು. ಯಾವ ಹೆಣ್ಣು ಮಕ್ಕಳನ್ನು ಕೂಡ ಆ ಥರದ ಭಾಷೆಯನ್ನು ಬಳಸಿದ್ರೆ ಖಂಡಿತ ತಪ್ಪದು, ಆಯ್ತಾ? ಅದನ್ನ ನಾನು ಖಂಡಿಸ್ಬೇಕಾಗಿಲ್ಲ, ಕಾಂಗ್ರೆಸ್ನವ್ನು ಖಂಡಿಸ್ಬೇಕಾಗಿಲ್ಲ, ಒಬ್ಬ ಜನಸಾಮಾನ್ಯನು ಕೂಡ ಹೆಣ್ಣು ಮಕ್ಕಳು ಸೋನಿಯಾ ಗಾಂಧಿ ಬಗ್ಗೆ ಬಿಜೆಪಿ ಇದು ತಪ್ಪು. ಯಾವ ಮಾರ್ಗಲ್ಲ ಅಂತ ಅನ್ನೋದನ್ನ ಇವತ್ತಿನವರೆಗೂ ಖಂಡಿಸಕ್ಕಾಗಿಲ್ಲ. ಯಾರು ಹೇಳಿರೋದು ಅದು? ಅದನ್ನ ಹೇಳ್ತಾ ಇದ್ದಾರೆ ಬಿಜೆಪಿಯ ಸಂಸದರು ಶಶಿ ತರೂರ್ ಅವರು, ಬಿಜೆಪಿಯ ನರೇಂದ್ರ ಮೋದಿ 50 crore की girlfriend ಹೇಳಿದವರು. ಅದನ್ನ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಅದರ ಅರ್ಥ ಏನು? ತಪ್ಪೇ ಅದು. ಮತ್ತೆ ಅವರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ? ಯಾವ್ದನ್ನ ಯಾವ ವಿಷಯ ಅವ್ರು ಹೇಳಿ ಅವ್ರಿಗೆ ಯಾವ ವಿಷಯ ಶಶಿ ತರೂರ್ ಹೆಂಡತಿ ಬಗ್ಗೆ, ಸುನಂದಾ ಪುಷ್ಕರ್ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರು. ಯಾರು ಮಾಡಿದ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿ ಅವರೇ ಮಾಡಿದ್ದು ರೀ. ಅದೇನಾದ್ರು ಟ್ವೀಟ್ ಅಂತ ತೆಗೆದ್ಬಿಟ್ಟು ತೋರಿಸ್ಬಿಟ್ಟು ಅದ್ರೊಳಗೆ Tweet ಸುನಂದಾ ಇಲ್ಲ, ಇವರೇ ಪುಷ್ಕರ್ ತೋರಿಸ್ತಾರೆ. ಏನಾದ್ರು ಹೆಸರು ಖಂಡಿತ ಬಂದಿದೆ ಅಂತ senior ಹೇಳಿದ್ರೆ journalist ಎಲ್ಲ ಇದ್ದಾರೆ. ಎರಡನೇದು, Senior ಒಂದೇ journalist ನಿಮಿಷ, ಇದ್ದಾರೆ, ಒಂದೇ ಅವ್ರನ್ನ ನಿಮಿಷ. ತೋರಿಸ್ಬಿಡ್ಲಿ. ನನಗೆ ಯಾರು ಸ್ಮಿತಾ ಅವ್ರ ಒಂದು ವಿಷಯ ಎತ್ತಿದ್ರು, ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕಲ್ ವಿಷಯ. ಪ್ಲೀಸ್ ಅಲೋ ಮಿ 2 minutes ಟು ಕಂಪ್ಲೀಟ್. ಏನಂತ ಹೇಳಿದ್ರೆ ನೀವು 20 ಕೋಟಿ ಏನು ಜಾಬ್ಗಳು ಕ್ರಿಯೇಟ್ ಚೆನ್ನಾಗಿಲ್ಲ ಅಂತ ಹೇಳಿರೋದು ನೋಡಿ, ಹೇಳ್ತೇನೆ. ನಾನು ಹೇಳಿದ್ದಲ್ಲ, ತಂಗಡಿಗೆ ಪ್ರಶ್ನೆ ಮಾಡಿರೋದು. ಮೊದಲನೇದು ಯಾವತ್ತಿನ ಯಾವುದೇ ಭಾಷಣದಲ್ಲೂ ನಾವು 2 ಕೋಟಿ ಕ್ರಿಯೇಟ್ ಮಾಡ್ತೀವಿ ಅಂತ ಮೋದಿ ಅವರು ಹೇಳೇ ಇಲ್ಲ. ಅದು ಫೇಕ್ ನೆರೇಟಿವ್. ಒಂದು ಎರಡನೇದು, 10 ವರ್ಷದಲ್ಲಿ ಮೋದಿ ಅವರು ಜಾಬ್ ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಅವರು ಉದ್ಯೋಗ ಸಿಗದ ಯುವಕರಿಗೆ ಏನದು ಯುವ ನಿಧಿ ಹೆಸರಲ್ಲಿ ಕೊಡ್ತಾ ಇದ್ದಾರೆ ದುಡ್ಡನ್ನ. ಬಿಜೆಪಿ ಕೈಲಾಗಲ್ಲ ಜಾಬ್ ಕ್ರಿಯೇಷನ್, ಮೋದಿ ಅವ್ರ ಕೈಲಾಗಲ್ಲ ಜಾಬ್ ಕ್ರಿಯೇಷನ್. ಚಂದ್ರಶೇಖರ್ ಅವರು ಹೇಳ್ತಿದ್ದಾರೆ ಎಷ್ಟು ಕೊಡಬೇಕಾಗಿತ್ತು? 20 ಕೋಟಿ. ನನ್ನ ಪ್ರಕಾರ ತಂಗಡಿಗೆ ಪ್ರಶ್ನೆ ಗೊತ್ತಾ? 39.5 ಕೋಟಿ ಉದ್ಯೋಗ ಟೆಕ್ನಿಕಲ್ ಹೇಳ್ಕೊಂಡು ಹೋಗ್ತೀನಿ. ಈಗ ಮೊದಲನೇದು ಮುದ್ರಾ ಯೋಜನೆಯಲ್ಲಿ 8 ಕೋಟಿ ಹೊಸಬರಿಗೆ ಲೋನ್ ಕೊಟ್ಟು ಫಸ್ಟ್ ಟೈಮ್ ಮೋಟರ್ಸ್ಗೆ. ಅದು ಮುದ್ರಾ ಯೋಜನೆ ಮಾಡ್ತಕ್ಕಂಥದ್ದು ವ್ಯವಹಾರಕ್ಕೆ, ಇನ್ನೊಬ್ಬರಿಗಾನೆ ಕೆಲಸ ಕೊಟ್ಟಿರ್ತಾರೆ ಅವರು. 16 ಕೋಟಿ ಎಲ್ಲ ಆಯ್ತು. ಅದಾದ್ಮೇಲೆ PM ಸ್ವನಿಧಿ ಯೋಜನೆ ಒಳಗಡೆಗೆ 46 ಲಕ್ಷ ಹೊಸಬರಿಗೆ ಲೋನ್ ಕೊಟ್ಟಿದ್ದು 46 ಲಕ್ಷ ಆಯ್ತು. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಗತಿಶಕ್ತಿಲಿ 32 ಲಕ್ಷ ಕೋಟಿ ಹಾಕಿದ್ದಾರೆ. ಟೆಕ್ನಿಕಲಿ ಏನಂತ ಹೇಳಿದ್ರೆ 1 ಲಕ್ಷಕ್ಕೆ ಒಬ್ಬರಿಗೆ ಉದ್ಯೋಗ ಕೊಟ್ಟಂಗೆ. 32 ಲಕ್ಷ 3.2 ಕೋಟಿ. ಅದಾದ್ಮೇಲೆ ಮೆಡಿಕಲ್ ಕಾಲೇಜು, IIT, ಏಮ್ಸ್, ಹಾಸ್ಪಿಟಲ್ಸ್ ಇಂದ ಮೊನ್ನೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು 60 ಲಕ್ಷ ಎಂಪ್ಲಾಯ್ಮೆಂಟ್. ಟೂರಿಸಂ ಡೆವಲಪ್ಮೆಂಟ್, ಟೂರಿಸಂ ಇದಾಗಿದೆ. ಉತ್ತರ ಪ್ರದೇಶದಲ್ಲಾಗಿದೆ, ಕಾಶಿನಲ್ಲಾಗಿದೆ, ಕೇದಾರ್ನಾಥ್ದಾಗಿದೆ, ಇದರದ್ದಾಗಿದೆ. ಅಫಿಷಿಯಲ್ ಆಗಿ ಬಂದಿರತಕ್ಕಂಥದ್ದು 2.2 ಕೋಟಿ ಉದ್ಯೋಗ. ಚಂದ್ರಶೇಖರ್ ಅವರೇ ನೀವು ಇಲ್ಲಿ ಪ್ರೆಸೆಂಟೇಷನ್ ಬೇಡ, ರಿಪೋರ್ಟ್ ಕಾರ್ಡ್ ಬೇಡ. ಪಾಪ ನೋಡಿ, ಪ್ರತಾಪ್ ಸಿಂಹ ಅವ್ರು ತುಂಬಾ ಬೇಜಾರಾಗುತ್ತೆ. ಪ್ರತಾಪ್ ಸಿಂಹ ಅವ್ರು ಒಳ್ಳೆ ಮನುಷ್ಯ ಯಪ್ಪ. ರಿಪೋರ್ಟ್ ಕಾರ್ಡ್ ಕೊಟ್ಟಿನ್ನು ಏನು ಉಪಯೋಗ ಆಗಿಲ್ಲ. ಈಗ ನೀವು ರಿಪೋರ್ಟ್ ಕಾರ್ಡ್ ಕೊಟ್ಟರೆ ನನಗೆ ಗೊತ್ತಿಲ್ಲ ಅದೇನಾಗುತ್ತೆ. ಪ್ರಶ್ನೆ ಕೇಳಿದ್ರು ಸತೀಶ್ ಅವರೇ, ಒಂದು ಪ್ರಶ್ನೆ ಕೇಳಿದ್ರು. ನಿಮ್ದೇ ಚಾನೆಲ್ ನಲ್ಲಿ ಅದು ಆಡಿಯೋ ವಿಡಿಯೋ ತೋರಿಸಿ ಅಂತ. ನಿಮ್ಮ ಇಂಗ್ಲಿಷ್ ಅವ್ರು ನನ್ನ ಚಾಲೆಂಜ್ ಮಾಡ್ತಾರೆ. ಕೇಳಿ ಚಾಲೆಂಜ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.